ಸ್ನೇಹಿತರೆ ನಮಸ್ಕಾರ. ಕಳೆದ ವಾರ ನಡೆದಂತ ಪೊಲೀಸ್ ನೇಮಕಾತಿಯಲ್ಲಿ 4,000 ಹುದ್ದೆಗಳಿಗೆ 4 ಲಕ್ಷ ಅರ್ಜಿಗಳು ಬಂದಿತ್ತು. ಇನ್ನು ಸರ್ಕಾರದ ಬೇರೆ ಇಲಾಖೆಗಳಲ್ಲಿ ಯಾವುದಾದ್ರೂ ಗುಮಾಸ್ತ ಹುದ್ದೆಗೂ 1,000 ಹುದ್ದೆಗಳಿಗೆ ಸರ್ಕಾರ ನೇಮಕಾತಿಗೆ ಆದೇಶ ಹೊರಡಿಸಿದ್ರೆ 1 ಲಕ್ಷ ಅರ್ಜಿ ಹೋಗ್ತವೆ. ಯಾಕೆ ಅಂದ್ರೆ ಅಲ್ಲಿ ಸಾಧು ಕೋಕಿಲ ಹೇಳ್ತಾರಲ್ಲ, ಯಾವುದೋ ಒಂದು ಹಾಸ್ಯ ದೃಶ್ಯದಲ್ಲಿ ಸರ್ಕಾರಿ ನೌಕರಿ ಸಾಫ್ಟ್ವೇರ್ ಕಂಪ್ನಿಗಿಂತ ಸರ್ಕಾರಿ ನೌಕರಿ ಇಷ್ಟ ಅಂತ ಒಂದು ಹಾಸ್ಯದ ದೃಶ್ಯ ಇದೆ, ತಾವು ನೋಡಿದಿರಿ. ಆ ರೀತಿ ಆದ್ರೆ ಸಾರಿಗೆ ನಿಗಮಗಳಲ್ಲಿ 4,000 ಚಾಲಕರು ತಕೋತೀವಿ ಅಂದ್ರೆ 40,000 ಅರ್ಜಿ ಬರುವುದಿಲ್ಲ. 2,000 ನಿರ್ವಾಹಕರು ತಕೋತೀವಿ ಅಂದ್ರೆ 20,000 ಅರ್ಜಿ ಹಾಕುವುದಿಲ್ಲ. ಇದ್ರ ಬಗ್ಗೆ ದಯವಿಟ್ಟು ಆಡಳಿತ ವರ್ಗದವರು ಗಮನ ಹರಿಸಬೇಕು. ಅದರಲ್ಲೂ ಕರ್ತವ್ಯಕ್ಕೆ ಬಂದವರು ಹಲವಾರು ಜನ ತಿಂಗಳಾನುಗಟ್ಲೆ ಗೈರು ಹಾಜರಿ ಆಗ್ತಾವ್ರೆ. ಯಾಕೆ ಆಗ್ತಾವ್ರೆ? ಇತ್ತೀಚೆಗೆ ಸಂಸ್ಥೆಯ 4 ನಿಗಮಗಳಲ್ಲಿ ಏಕರೂಪದ ಅಪರಾಧಕ್ಕೆ ಏಕರೂಪದ ಶಿಕ್ಷೆ ಅಂತೇಳಿ ಒಂದು ಆದೇಶ ಹೊರಡಿಸವ್ರೆ. ಯಾವುದೇ ಅಮಾನತು ಮಾಡುವಂಗಿಲ್ಲ. 1ನೇ ಬಾರಿಗೆ ಅಪರಾಧ ಮಾಡಿದಾಗಿದ್ದು, 2ನೇ ಬಾರಿಗೆ ಅಪರಾಧ ಮಾಡಿದಾಗಿದ್ದು, 3ನೇ ಬಾರಿಗೆ ಹಿಡಿದು ಅಂತೇಳಿ ಬರೀ ದಂಡವನ್ನ ವಸೂಲಿ ಮಾಡುವಂತ ಆದೇಶಗಳನ್ನ ಹೊರಡಿಸಿದ್ದಾರೆ. ಇದು ಸ್ವಾಗತಾರ್ಹ. ಜೊತೆಗೆ ಗೈರು ಹಾಜರಾತಿ ಯಾಕಾಗ್ತಾವ್ರೆ? ತಮ್ಮದಲ್ಲದ ತಪ್ಪಿಗೆ ಕೆಲವೊಂದ್ಸಾರಿ ಶಿಕ್ಷೆ ಅನುಭವಿಸ್ತಾರೆ ನಿರ್ವಾಹಕರುಗಳು. NINC ಪ್ರಕರಣ ಇದೆಯಲ್ಲ, ಯಾವುದೋ ಒಬ್ಬ ಪ್ರಯಾಣಿಕ ಹತ್ತುತ್ತಾನೆ, ಟಿಕೆಟ್ ತಗೊಳ್ಳೋದಿಲ್ಲ, ಯಾವುದೋ ಒತ್ತಡದ ಜೀವನದಲ್ಲೋ ಅವನೇನೇನೋ ಯೋಚನೆ ಮಾಡಿಕೊಂಡು ಅದಕ್ಕೆ ನಿರ್ವಾಹಕನ ಹೊಣೆ ಮಾಡ್ತಾರೆ. ತೆಗೆದುಕೊಂಡಿರುವಂತ ಚೀಟಿಯನ್ನ ಕಳೆದುಕೋಬಿಟ್ರೆ ಅದಕ್ಕೂ ನಿರ್ವಾಹಕನ ಹೊಣೆ ಮಾಡ್ತಾರೆ. ಒಂದು ನಿಲ್ದಾಣ ಬಿಟ್ಟು ಮತ್ತೊಂದು ನಿಲ್ದಾಣಕ್ಕೆ ಹೆಚ್ಚುವರಿಯಾಗಿ ಬಂದ್ಬಿಟ್ರು ನಿರ್ವಾಹಕರನ್ನ ಹೊಣೆಯಾಗಿ ಮಾಡ್ತಾರೆ. ಇದು ಬದಲಾಗಬೇಕು ಅಂದ್ರೆ NINC ಪದ್ಧತಿ ಮೊದಲು ರದ್ದಾಗಬೇಕು. ಅದು ರದ್ದಾದ್ರೆ ಸಾರಿಗೆ ನಿಗಮಗಳಲ್ಲಿ ಯಾವುದೇ ರೀತಿಯಾದಂತ ಗೈರು ಹಾಜರಿಗಳು ಆಗಲ್ಲ. ಜೊತೆಗೆ ನಮೂನೆ 4 ಇವತ್ತಿನ ಬೆಂಗಳೂರಿನ ಸಂಚಾರ ದಟ್ಟಣೆಗೆ ತಕ್ಕಂತೆ ಪರಂಪೋರ್ಗಳನ್ನ ಪರಿಷ್ಕರಣೆ ಮಾಡಬೇಕು. ಅದು ಬಿಟ್ಬಿಟ್ಟು ರಾತ್ರಿ 9 ಗಂಟೆಗೆ ಆಲ್ಟ್ ಆಯ್ತಿದ್ ಗಾಡಿಯ 10:30 ಮಾಡುವುದು, 12 ಗಂಟೆಗೆ ಡಿಪೋಗೆ ಬತ್ತಿದ್ದಂತ ಬಸ್ಗಳನ್ನ ನಮೂನೆ 4 1 ಗಂಟೆಗೆ ಮಾಡುವುದು ಅದಲ್ಲ. ಇವತ್ತಿನ ಸಂಚಾರ ದಟ್ಟಣೆಗೆ ಬೆಂಗಳೂರು ನಗರದಲ್ಲಿ, ನಗರ ಪ್ರದೇಶ ಏನಿದೆ, ರಿಂಗ್ ರೋಡ್ ಇಂದ ಒಳಗಡೆ ಕಾರ್ಯಾಚರಣೆ ಆಗುವಂತ ಎಲ್ಲಾ ವಾಹನಗಳಿಗೆ ಒಂದು 12, 13, 15 ಕಿಲೋಮೀಟರ್ಗೆ 1.25 ಗಂಟೆ ಕೊಡಬೇಕು. ಉದಾಹರಣೆಗೆ ನಾನೇ ಹೇಳ್ತೀನಲ್ಲ, ಕೆಂಗೇರಿಯಿಂದ ಉತ್ರಳ್ಳಿ ತನಕ ಚನ್ನಸಂದ್ರದ ಕಡೆಯಿಂದ ಅರ್ಧ ಗಂಟೆ ಟೈಮ್ ತಕೊಂಡ್ರೆ ಉತ್ರಳ್ಳಿ ಮುಂದಕ್ಕೆ ಚಿಕ್ಕಲ್ಸಂದ್ರ, ಕದ್ರೇನಹಳ್ಳಿ ಕ್ರಾಸು, ಬನಶಂಕರಿಗೆ ಹೋಗೋದಕ್ಕೆ ಅಲ್ಲಿಂದಲ್ಗೆ ಟ್ರಾಫಿಕ್ ಜಾಸ್ತಿ, 3/4 ಗಂಟೆ ತಗೋತದೆ ಬಸ್ಸು. 40 ರಿಂದ 50 ನಿಮಿಷ ಕೊಟ್ಟಿದ್ದೀರಿ, ಅದು ಕನಿಷ್ಠ 1 ಗಂಟೆ ಕೊಡಬೇಕು. ಇನ್ನು ರಿಂಗ್ ರೋಡ್ ಬಿಟ್ಟು ಬೇರೆ ಕಡೆ ಹಳ್ಳಿ ಕಡೆ ಹೋಗ್ತಾವಲ್ಲ ಗಾಡಿಗಳು, ಅವುಗಳಿಗೆ ಕಿಲೋಮೀಟರ್ ಜಾಸ್ತಿ ಇದ್ರೂ ನಡೀತದೆ. ಈ ಕೆಂಗೇರಿ ಕಳೆದಂತ ನಂತರ 226, 227, 228, 231 ಮಾರ್ಗಗಳಿದೇವಲ್ಲ, ದೊಡ್ಡಾಲ್ಮರ್ ಸೈಡ್ಗೆ ಹೋಗುವು, ಈ ಕಡೆ ಗೊಲ್ಲಳ್ಳಿ ಗೋಣಿಪುರ್ ಕಡೆಗೆ ಹೋಗುವು, ಈ ಕಡೆ ಬಿಡದಿಗೆ ಹೋಗುವು, ಮತ್ತೆ ಈ ನಮ್ ದೊಡ್ಡೇರಿ, ಕೆಂಪ್ಯಾಪ್ನಹಳ್ಳಿ, ಗಾಣಕಲ್ಲು ಈ ಕಡೆಗೆ ಹೋಗುವು. ಇವಕ್ಕೆ ಸ್ವಲ್ಪ ಕಿಲೋಮೀಟರ್, ಯಾಕೆಂದ್ರೆ ಕೆಂಗೇರಿ ಕಳೆದ ನಂತರ ಯಾವುದೇ ಸಿಗ್ನಲ್ಗಳಿರಲ್ಲ, ಟ್ರಾಫಿಕ್ ಇರಲ್ಲ, ಅವಕ್ಕೆ ಸ್ವಲ್ಪ ಕಿಲೋಮೀಟರ್ ಜಾಸ್ತಿ ಮಾಡಿದ್ರು ನಡೀತದೆ. ಆದ್ರೆ ನಗರ ಪ್ರದೇಶದವಕ್ಕೆ ಇವತ್ತು ಕೆಂಗೇರಿ ಯಶವಂತಪುರ 1 ಗಂಟೆ ಟೈಮಿಂಗ್ಸ್ ಕೊಟ್ಟಿದೆ, 20 ಕಿಲೋಮೀಟರ್ಗೆ 1.25 ಗಂಟೆ 1.75 ಗಂಟೆ ಆಗ್ತಾ ಇದೆ ಒಂದು ಟ್ರಿಪ್ ಹೋಗ್ಬೇಕಾದ್ರೆ. ದಯವಿಟ್ಟು ಇವುಗಳೆಲ್ಲವನ್ನ ಬದಲಾವಣೆ ಮಾಡಿ. ನಾನು ಹೇಳ್ತೀನಲ್ಲ, ಇದಕ್ಕೆ 20 ವರ್ಷದ ಇಂಚಾರೆ ಕರ್ತವ್ಯಕ್ಕೆ ಹೋಗ್ಬೇಕಾದ್ರೆ ಒತ್ತರಂಟಿ ಇದ್ರೆ, ಅಯ್ಯೋ ಡ್ಯೂಟಿಗೆ ಹೋಗ್ಬೇಕಲ್ಲಪ್ಪ, ಡ್ಯೂಟಿಗೆ ಹೋಗ್ಬೇಕು ಅನ್ಸುದು. ಈಗ ಅಯ್ಯೋ ಡ್ಯೂಟಿಗೆ ಹೋಗ್ಬೇಕಲ್ಲಪ್ಪ, ಒತ್ತರಂಟಿ ಆಗೋಯ್ತು ಅನ್ಸ್ತದೆ.
ಸಮವಸ್ತ್ರವನ್ನ ಹಾಕ್ತಾ ಇದ್ರೆ ಯಾವ್ದೋ ಚೀನಾ ಪಾಕಿಸ್ತಾನ ಗಡಿಗೆ ಹೋಯ್ತಾ ಇದಾವೇನೋ ಯುದ್ಧ ಮಾಡೋಕೆ, ಯಾರು ಒಡೆದ್ ಬೀಸಾಕ್ಬಿಟ್ಟಾರೇನೋ ಅನ್ಸ್ತದೆ. ಕರ್ತವ್ಯ ಮುಗಿಸಿ ಸಮವಸ್ತ್ರ ಚೇಂಜ್ ಮಾಡಿದಾಗ ಹಬ್ಬ ಯಾರು ಹೊಡೆದಾಕ್ಲಿಲ್ಲ ನಮ್ಮ ಚೀನಾ ಪಾಕಿಸ್ತಾನ ಗಡಿಲಿ ಬದುಕು ಬಂದು ಅಂತ ಅನಿಸ್ತದೆ. ದಯವಿಟ್ಟು ಇದೆಲ್ಲವನ್ನ ಬದಲಾವಣೆ ಮಾಡಬೇಕು. ಜೊತೆಗೆ ನಮೂನೆ 4 ವರ್ಷದಿಂದ ವರ್ಷಕ್ಕೆ ಸಮಯವನ್ನ ಜಾಸ್ತಿ ಮಾಡುವುದಲ್ಲ, ಅಧಿಕಾರಿ ವರ್ಗದವರು ಕಿಲೋಮೀಟರ್ಗಳನ್ನ ಕಡಿಮೆ ಮಾಡ್ತಾ ಬರಬೇಕು. ಒಟ್ಟೊಟ್ಟಿಗೆ 4 5 ಗಾಡಿ ಜೊತೆಲೋಯ್ತವೆ. ಘಟಕಗಳಲ್ಲಿ ಯಾಕೆ ಟ್ರಿಪ್ ಮಾಡ್ಲಿಲ್ಲ ಅಂತಾರೆ. ಒಂದು 10 ನಿಮಿಷ 20 ನಿಮಿಷ ಮೊದಲೌಟ್ ಮಾಡಿ ಗಾಡಿನ ಟ್ರಿಪ್ ಮಾಡಿ ಅಂತಾರೆ. ಅಲ್ಲಿ ಕೊನೆ ನಿಲ್ದಾಣದಲ್ಲಿ ಹೋದ್ರೆ ಸಾರಥಿಯವ್ರು ಹಿಡ್ಕೋತಾರೆ. ಯಾಕಪ್ಪ 15 ನಿಮಿಷ 20 ನಿಮಿಷ ಮೊದಲು ಬಂದಿದೀಯಾ ಸರ್, ಹಿಂಗಂದ್ರು ಹಂಗೆ ಬರ್ಕೊಡು, ತಕೋ ಮೆಮೋನ. ಯಾಕೆಂದ್ರೆ ಅವ್ರಿಗೊಂದು ಮೆಮೋ ಖರ್ಚಾಗಬೇಕು. ಅವ್ರ ಕರ್ತವ್ಯ ಅವ್ರು ಮಾಡ್ಬೇಕು ಪಾಪ ಸಾರಥಿಯವರು. ಅಲ್ಲಿ ಹೇಳ್ತಾರೆ, ಏನೆಲ್ಲಾರ ನಿಂತಿದ್ ಕಾಲ ಕಳ್ಕೊ ಬರ್ತಾ ಇದೀರೋ, ಇಲ್ದಾರ ಏನಾರ ಗಾಡಿಗಳು ಚೆಕ್ ಮಾಡ್ತಾ ಇದೀರೋ ಅಂತ ಅವ್ರನ್ನೂ ಕೇಳ್ತಾರೆ. ಪಾಪ ಅವ್ರೇನ್ ಮಾಡ್ತಾರೆ, ಇವರು ದಮಯಾದತೆ ಅನ್ಬಿಟ್ಟು ನಮ್ಮ ಸಂಸ್ಥೆಯ ಚಾಲಕರು ನಿರ್ವಾಹಕರು BMTCಲಿ ಗೋಗಾರಿತಾರೆ. ಆದ್ರೂ ಅವ್ರು ಬಿಡುವುದಿಲ್ಲ ಒಬ್ಬೊಬ್ರು. ಇಲ್ಲ ಕಣಪ್ಪ, 12 ನಿಮಿಷ ಆಗಿದ್ರೆ ಬಿಡ್ಬಿಡು, ನೀ 15 ನಿಮಿಷ 20 ನಿಮಿಷ 25 ನಿಮಿಷ ಮೊದಲು ಬಂದಿದ್ದೀಯ ಅಂತಾರೆ. ಹಂಗಾಗಿ ದಯವಿಟ್ಟು ಇಲ್ಲಿ ಕೊಡೋದ್ 3 ಕಾಸು ಕೋಣೆ ತುಂಬ ಆಸು ಅಂತ ಒಂದು ಗಾದೆ ಇದೆ. ಸರ್ಕಾರದ ಎಲ್ಲ ಇಲಾಖೆ ನಿಗಮಗಳ ನೌಕರರಿಗಿಂತ ಬರ್ತಾ ಇರ್ತಕ್ಕಂಥ ಕಡಿಮೆ ಸಂಬಳ, ಆ ಕಡಿಮೆ ಸಂಬಳ ತಕೊಂಡು ಒತ್ತಡ ಜಾಸ್ತಿ. ದಯವಿಟ್ಟು ಆಡಳಿತ ವರ್ಗದವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಈ ಕಳೆದ ಬಾರಿ ನಿರ್ವಾಹಕರನ್ನ ತಕೊಂಡಿ, ಈಗ ಅಗಲಡಿ ಅವರು ಪರೀಕ್ಷಣಾರ್ಥಿ ಸೇವೆಗೆ ಸುಮಾರು ಜನ ಆಯ್ಕೆಯಾಗವ್ರೆ, ತರಬೇತಿ ಮುಗಿಸಿ 1 ವರ್ಷ. ಎಷ್ಟು ಜನ ನಿರ್ವಾಹಕರು ಗೈರು ಹಾಜರಾಗಿದ್ದಾರೆ? ಯಾಕೆ ಗೈರು ಹಾಜರಾಗಿದ್ದೀರಿ ಅಂತ ಅವ್ರಿಗೆ ಫೋನ್ಗೆ ಕರೆ ಮಾಡಿ ಕೇಳಿ, ಅವ್ರು ಏನ್ ಹೇಳ್ತಾರೆ. ಎಲ್ಲನೇ ಕೂಡುಕೊಳ್ಳೋದು 1.5 ಲಕ್ಷ ಖಾತೆಗೆ ಜಮಾವಣೆಗೊಳ್ತದಲ್ಲ ಸಂಬಳ, ಅಂತವ್ರಿಗೂ ಈ ಸಾರಿಗೆ ನಿಗಮಗಳಲ್ಲಿ ಇರ್ತಕ್ಕಂಥ ಚಾಲಕ ನಿರ್ವಾಹಕರಿಗೆ ಇರ್ತಕ್ಕಂಥ ಒತ್ತಡ ಇಲ್ಲ. ಈ ಮಧ್ಯದಲ್ಲಿ ಶಕ್ತಿ ಯೋಜನೆ ಮಹಿಳೆಯರ ಕಾಟ, ತನಿಖಾಧಿಕಾರಿಗಳ ಕಾಟ, ಸಾರಥಿಯವ್ರ ಕಾಟ, ಘಟಕಗಳಲ್ಲಿ ಕಲೆಕ್ಷನ್ ತರಲಿಲ್ಲ ಅಂತಾರೆ. ಇಲ್ಲಿ ನೋಡ್ರೆ ಒಂಚೂರು ಎಕ್ಸೈಡರ್ ಕೊಟ್ರೆ 5 ಗಾಡಿ ನಾವು ಸೈಡ್ ಹೊಡ್ಕೊಯ್ತೀವಿ. ಒಬ್ಬ ಓದ ನಿಲ್ಸ್ಕೊಂಬಾರ ನಮ್ಮ 5 ಜನ ಸೈಡ್ ಹೊಡ್ಕೊಂಡೋಯ್ತಾರೆ. 45 ಲಕ್ಷ ಪ್ರಯಾಣಿಕರು ಓಡಾಡ್ತಿದ್ದಾಗ 4,000 ಬಸ್ ಇದ್ದು, ಈಗ ಅದೇ 45 ಲಕ್ಷ ಪ್ರಯಾಣಿಕರು ಓಡಾಡ್ತಾ ಇರುವಾಗ 7,000 ಬಸ್ ಇವೆ. ಪ್ರಯಾಣಿಕರು ಹಂಚ್ಕೊಂಡ್ರೆ ವಿನಃ ಟಿಕೆಟ್ ದರ ಹೆಚ್ಚಳ ಐತೆ ವಿನಃ ಪ್ರಯಾಣಿಕರ ಸಂಖ್ಯೆ ದ್ವಿಗುಣಗೊಳ್ಳಿಲ್ಲ. ಇದನ್ನ ದಯವಿಟ್ಟು ಸಂಸ್ಥೆಯ ಅಧಿಕಾರಿ ವರ್ಗದವರು ಗಮನ ಹರಿಸ್ಬೇಕು. ಯಾಕೆಂದ್ರೆ ಬೇರೆಯವ್ರ ವಿಡಿಯೋ ನೋಡ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ, ನನ್ನ ವಿಡಿಯೋನಂತೂ ನೀವು ನೋಡ್ತೀರಿ. ಯಾಕೆಂದ್ರೆ ಕಳೆದ ಮುಷ್ಕರದ ಅವಧಿಯಲ್ಲಿ ವಜಾಗೊಂಡಿದ್ದಾಗ ರಾಜ್ಯದಲ್ಲಿರುವ ಒಂದು ಪ್ರಾದೇಶಿಕ ಪಕ್ಷದ ಮುಖಂಡನಾಗಿ, ರಾಜ್ಯ ವಕ್ತಾರನಾಗಿ ನಾನು ಗುರುತಿಸಿಕೊಂಡೆ. ಅದರ ಹಿನ್ನೆಲೆಯಲ್ಲಿ ನೀವು ಈಗೇನಾದ್ರು ಮಲ್ಲೇಶ ಟೀಕೆ ಮಾಡಿದ್ದಾನೆ, ಸಂಸ್ಥೆಯ ಅಧಿಕಾರಿಗಳನ್ನ, ಸರ್ಕಾರವನ್ನು ಟೀಕೆ ಮಾಡಿದ್ದಾನೆ, ನೋಡಿ ಅವನಿಗೊಂದು ಮೆಮೊ ಕೊಡ್ಮ ಅನ್ನೋ ಲೆಕ್ಕಾಚಾರದಲ್ಲಿ 1 ಸಲ ಅಲ್ಲ 2 ಸಲ ನೀವು ನನ್ನ ವಿಡಿಯೋ ನೋಡ್ತೀರಿ. ಅದರ ಹಿನ್ನೆಲೆಯಲ್ಲಿ ನೀ ನನ್ನ ಮಾತನ್ನ ಕೇಳ್ತೀರಿ, ಸ್ವಲ್ಪ ಬದಲಾವಣೆ ತರ್ತೀರಿ ಅನ್ನೋ ಅಭಿಲಾಷೆಯಿಂದ, ಆಶೆಯಿಂದ ನಾನು ಈ ಸಾಮಾಜಿಕ ಜಾಲತಾಣದ ಮುಖಾಂತರ ನಿಮಗೆ ಮನವರಿಕೆ ಮಾಡಿಕೊಳ್ಳೋದಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಹಾಗಾಗಿ ದಯವಿಟ್ಟು ಸಂಸ್ಥೆಯ ಅಧಿಕಾರಿಗಳು NANC ಪ್ರಕರಣದ ಬಗ್ಗೆ ಗಮನ ಹರಿಸ್ಬೇಕು. NANC ಪ್ರಕರಣ ರದ್ದಾಯ್ತು, ನೀವು ಬಿಟ್ವೀನ್ ಎಲ್ಲಾರು ಬರೀರಿ, ಸ್ಟೇಜ್ನೆಲ್ಲಾರು ಬರೀರಿ. 5 ರೂಪಾಯಿ ಇಸ್ಕೊಂಡಿದ್ದ ಕಂಡಕ್ಟ್ರು AC ಬರ್ದ್ಬಿಟ್ಟು ಹೋಯ್ತಾರೆ, ಸಂಬಳದಲ್ಲಿ 500 ರೂಪಾಯಿ ಕಟ್ ಮಾಡಿ 5 ರೂಪಾಯಿಗೆ, ಏನು ಅಭ್ಯಂತರ ಇಲ್ಲ. ಆದ್ರೆ ಸರ್ಕಾರದ ಬೇರೆ ಇಲಾಖೆಗಳಲ್ಲಿ ಯಾವ ರೀತಿ ಕರ್ತವ್ಯದ ಜಾಗದಲ್ಲಿ ಒತ್ತಡದ ವಾತಾವರಣವಲ್ಲದೆ ಒಳ್ಳೆ ಆರಾಮಾಗಿ ಕರ್ತವ್ಯ ಮಾಡ್ಕೊಂಡೋಯ್ತಾರೆ, ಅಂತ ವಾತಾವರಣವನ್ನು ಕಲ್ಪಿಸಿದಾಗ ಈ ಗೈರು ಹಾಜರಾತಿಗಳು ಬರಲ್ಲ, ಶಿಸ್ತು ಪ್ರಕರಣಗಳು ಬರಲ್ಲ. ಸಂಸ್ಥೆಯ ಚಾಲಕ ನಿರ್ವಾಹಕರು, ತಾಂತ್ರಿಕ ಸಿಬ್ಬಂದಿಗಳು ಮತ್ತೊಬ್ರು ಮಗದೊಬ್ರು ಹೆಮ್ಮೆಯಿಂದ ಜವಾಬ್ದಾರಿಯಿಂದ ಕರ್ತವ್ಯ ನಿರ್ವಹಿಸುವಂತ ವಾತಾವರಣ ಸೃಷ್ಟಿಯಾಗ್ತದೆ. ಇಲ್ದರೆ ಅಯ್ಯೋ ಯಾವ ಕರ್ಮ ಮಾಡಿ ಈ ಕೆಲ್ಸಕ್ಕೆ ಸೇರ್ಕೋದ್ವಪ್ಪ ನಾವು, ಸತ್ರೆ ನಮ್ಮ ಮಕ್ಳುಗಳಿಗೂ ಈ ಕೆಲಸ ಬೇಡ. ಈಗಾಗಲೇ ನೋಡಿದ್ದೀರಿ, ಚಾಲಕ ಆಗಿದ್ದೋನು, ನಿರ್ವಾಹಕ ಆಗಿದ್ದೋನು
ಅಕಾಲಿಕ ಮರಣವನ್ನ ಹೊಂದಿದ್ರೆ ಅವ್ರ ಮಕ್ಳುಗಳು ಚಾಲನೆ ಕಲ್ತಿರ್ಲಿ, ನಿರ್ವಾಹಕ ವೃತ್ತಿ ಮಾಡೋಕೆ ಸಕ್ತವಾಗಿದ್ರು ಇಲ್ಲ ನಮಗೆ ಮೆಕ್ಯಾನಿಕ್ ಕೆಲಸ ಕೊಡಿ, ಕಚೇರಿ ಸಹಾಯಕನ ಕೆಲಸ ಕೊಡಿ ಅಂತ ಅರ್ಜಿ ಹಾಕೋ ಕುಂತಿರ್ತಾರೆ. ಎಷ್ಟು ವರ್ಷ ಅಲ್ಲಿ ನಾವು ಕಾಯ್ತೀವಿ ಅಂತ. ಇದರ ಹಿನ್ನೆಲೆ ಅರ್ಥ ಮಾಡ್ಕೋಬೇಕು. ಅಷ್ಟು ಒತ್ತಡ ಚಾಲಕ ನಿರ್ವಾಹಕರಿಗೆ ಇದೆ. ಅದರಲ್ಲೂ ಈ ಶಕ್ತಿ ಯೋಜನೆ ಬಂದ ಮೇಲಂತೂ ನಾನು ಹೇಳ್ದಂಗೆ ಬರ್ದೇ ಇರೋರ್ಗೆಲ್ಲ BP, ಶುಗರು, ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು ಬಂದ್ಬಿಟ್ಟವೆ. ಈ ಹಿನ್ನೆಲೆಯಲ್ಲಿ ದಯವಿಟ್ಟು ಇನ್ನು ಮುಂದಾದರೂ ಈ ಸಮಸ್ಯೆಗಳ ಬಗ್ಗೆ ಗಮನ ಹರಿಸ್ತೀರಿ ಅಂತ ಹೇಳ್ತಾ ಆಶಿಸ್ತಾ, ಈ ಸಮಸ್ಯೆಗಳ ಬಗ್ಗೆ ದಯವಿಟ್ಟು ಗಮನ ಹರಿಸಿ ಅಂತ ಮನವಿ ಮಾಡ್ಕೊಳ್ತಾ ನನ್ನ ಸಾಮಾಜಿಕ ಜಾಲತಾಣದ ವಿಡಿಯೋಗೆ ಪೂರ್ಣ ವಿರಾಮವಾಗ್ತಾ ಇದ್ದೀನಿ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಶುಭ ದಿನ, ವಂದನೆಗಳು ಸ್ನೇಹಿತರೆ. SP ಮಲ್ಲೇಶ್ ಕರುನಾಡು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ. ಯಾರ್ಯಾರೋ ಬರ್ಗೆಟೂರಲ್ಲಿ ಪರ ಮಾಡಿದ್ರೆ ಅಂತಾರಲ್ಲ, ಬರ ಬಂದಿರೋ ಊರಲ್ಲಿ ಪರ ಮಾಡಿದ್ರೆ ಏನ್ ಮಾಡ್ತಾರೆ ಹೇಳಿ? ಊಟ ಮಾಡೋಕೆ ಅಂದಂಗೆ ಯಾರೋ ಒಬ್ರು ಏನೋ ವೇದಾಂತ ಹೇಳ್ತಾರೆ, ಯಾರೋ ಒಬ್ರು ರೀಸ್ ಮಾಡ್ತಾರೆ, ಇನ್ಯಾರೋ ಒಬ್ರು ಇನ್ನೇನೋ ಕುಣಿಸ್ತಾರೆ, ಇನ್ಯಾರೋ ಒಬ್ರು ಯಾರ್ದೋ ಹಾಡ್ಗೆ ಡ್ಯಾನ್ಸ್ ಮಾಡ್ತಾರೆ, ಬಾಯಿ ಕುಣಿಸ್ತಾರೆ ಎನ್ನುವ ಗಂಟೆ ನೋಡ್ತೀರಿ. ಆದ್ರೆ ಜನಸಾಮಾನ್ಯರಲ್ಲಿ ಸಾಮಾನ್ಯನಾದಂತ ನಾನು ಮಾತಾಡಿದ್ರೆ ಅಯ್ಯೋ ಏನೋ ಹೇಳ್ಕೋತಾವನ ಏನ್ಕೋ ಸುಮ್ಮನಾಗ್ಬೇಡಿ. ನಿಮ್ ಫೋನು ನಿಮ್ ಇಷ್ಟ, ಅದನ್ನೂ ನೋಡಿ ನಮ್ಮಂತವ್ರನ್ನು ಅರಸಿ ಹಾರೈಸಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.